ಬೆಂಗಳೂರಿನಲ್ಲಿ ಹೋಟೆಲ್ಗಳ ಮೇಲೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ದಿನಗಳಲ್ಲಿ 60 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಸಲಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 3 ಸ್ಟಾರ್ ಹೋಟೆಲ್ಗಳು 5 ಸ್ಟಾರ್ ಹೋಟೆಲ್ಗಳ ಮೇಲೆ 30 ತಂಡ ರೇಡ್ ಮಾಡಿದೆ. ಒಟ್ಟು 77 ಆಹಾರ ಮಾದರಿಯನ್ನು ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಆಗಸ್ಟ್ 7ರಿಂದ 9ನೇ ತಾರೀಕಿನವರೆಗೆ 30 ತಂಡ ವಿಶೇಷ ಕಾರ್ಯಾಚರಣೆ ನಡೆಸಿದೆ. ಅಂದರೆ 3 ದಿನಗಳ ಕಾಲ ನಡೆಸಿರುವಂತಹ ಕಾರ್ಯಾಚರಣೆ ಇದು. 160 ಕೆಜಿ ಚಿಕನ್, ಮಟನ್, ಮೀನು, 276 ಕೆಜಿ ಕೊಳೆತ ತರಕಾರಿಗಳು, ಅವಧಿ ಮೀರಿದ 45 ಲೀಟರ್ ಹಾಲು, ಮೊಸರು, 12 ಕೆಜಿ ಬೇಕರಿ ಉತ್ಪನ್ನ, 67 ಕೆಜಿ ಅವಧಿ ಮೀರಿದ ಹಾಗೂ ತಪ್ಪು ಲೇಬಲಿಂಗ್ ಇರುವಂತಹ ಆಹಾರಗಳನ್ನು ಜಪ್ತಿ ಮಾಡಲಾಗಿದೆ. 49 ಲೀಟರ್ ಬಳಸಿದ ನಿಯಮಬಾಹಿರ ಅಡುಗೆ ಎಣ್ಣೆಗಳನ್ನು ಕೂಡ ಜಪ್ತಿ ಮಾಡಲಾಗಿದೆ. ಇದೆಲ್ಲವೂ ಕೂಡ 5 ಸ್ಟಾರ್ ಹೋಟೆಲ್ಗಳು, ಪ್ರತಿಷ್ಠಿತ ಹೋಟೆಲ್ಗಳು ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರಿನ ಹೋಟೆಲ್ಗಳಿವು. ಇಂತಹ ಹೋಟೆಲ್ಗಳಲ್ಲಿನೇ ಈ ರೀತಿಯಾದಂತಹ ಸ್ಥಿತಿ ಇದೆ. ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ ಒಂದು ಸಣ್ಣ ತಪ್ಪು ಕಾಣಿಸಿದ್ರೂ ಕೂಡ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಏನು ಅದನ್ನು ಭಾರಿ ಸುದ್ದಿ ಮಾಡ್ತೀವಿ ಅಥವಾ ಅವ್ರ ವಿರುದ್ಧ ಕಠಿಣ ಕ್ರಮಗಳಾಗುತ್ತೆ. ಬಟ್ ಇದು 5 ಸ್ಟಾರ್ ಹೋಟೆಲ್ಗಳು. ಇಲ್ಲಿಗೆ ಹೋಯ್ತು ಅಂತಂದರೆ ಸಾವಿರಾರು ರೂಪಾಯಿ ಬಿಲ್ ಮಾಡ್ತಾರೆ. ಒಂದು ಕಾಫಿ ಇರ್ಬೋದು ಅಥವಾ ಒಂದು ಊಟ ಮಾಡ್ತೀವಿ ಅಂತಂದ್ರೂ ಮಿನಿಮಮ್ 1,000 ರೂಪಾಯಿಂದ ಊಟಗಳು ಸ್ಟಾರ್ಟ್ ಆಗುತ್ತೆ. ಅಂಥ ಕಡೆ ಈ ರೀತಿಯಾದಂತಹ ಪರಿಸ್ಥಿತಿ. ಇನ್ನು ಅಧಿಕಾರಿಗಳ ದಾಳಿಯಲ್ಲಿ ಸ್ಫೋಟಕ ಸಂಗತಿ ಬಯಲಾಗಿದೆ. ಮ್ಯಾಕ್ಡೊನಾಲ್ಡ್ಸ್ನಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಬಳಕೆ ಮಾಡಿರುವಂಥದ್ದು ಗೊತ್ತಾಗಿದೆ. ಪರಿಶೀಲನೆ ವೇಳೆ ಮೆಗ್ನೀಷಿಯಂ ಸಲ್ಫೇಟ್ ಬಳಸ್ತಾ ಉತ್ಪತ್ತಿಯಾಗಿದೆ. ಬ್ರಿಗೇಡ್ ರಸ್ತೆಯ ಮೆಕ್ಡೊನಾಲ್ಡ್ ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಇದು. ಮೆಕ್ಡೊನಾಲ್ಡ್ನಲ್ಲಿ ಎಣ್ಣೆ ಶುದ್ಧೀಕರಣಕ್ಕೆ MgSO ಬಳಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಡುಗೆ ಎಣ್ಣೆಯನ್ನ ಶುದ್ಧ ಮಾಡೋದಕ್ಕೆ ಅಂತ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಇವರು ಬಳಕೆ ಮಾಡ್ತಾ ಇದ್ರಂತೆ. ಮೆಗ್ನೀಷಿಯಂ ಸಲ್ಫೇಟ್ ಸೇವನೆಯಿಂದ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಡೈರೇರಿಯಾ, ಹೊಟ್ಟೆ ಸಮಸ್ಯೆ ಇರುವಂಥದ್ದು ಇದೆಲ್ಲವೂ ಕೂಡ ಉದ್ಭವ ಆಗುತ್ತೆ. ಈ ಬಗ್ಗೆ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಇದನ್ನು ಬಳಸೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ. ಅತಿಯಾದ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಸಲ್ಫೇಟ್ ಬಳಕೆಯಿಂದ ಅಸ್ತಮಾ ಉಂಟಾಗುತ್ತೆ. ಅಸ್ತಮಾ ಇರುವಂಥ ರೋಗಿಗಳಲ್ಲಿ ಉಸಿರಾಟದ ತೊಂದರೆ ಕಾಣಬಹುದಾಗುತ್ತೆ. ಅಂದರೆ ಈಗಾಗಲೇ ಅಸ್ತಮಾ ಏನಾದರೂ ಕಾಯಿಲೆ ಇತ್ತು ಅಂತಂದರೆ ಅವರಿಗೆ ಆ ಒಂದು ಕಾಯಿಲೆಯ ತೀವ್ರತೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇಂತಹ ವಸ್ತುಗಳನ್ನು ಇಲ್ಲೆಲ್ಲ ಬಳಕೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ದಾಳಿಯಲ್ಲಿ ಎಲ್ಲ ಸ್ಫೋಟಕ ಸಂಗತಿಗಳು ಬಯಲಾಗಿದೆ. ಮ್ಯಾಕ್ಡೊನಾಲ್ಡ್ನಲ್ಲಿ ಮೆಗ್ನೀಷಿಯಂ ಸಲ್ಫೈಟ್ ಬಳಕೆ ಮಾಡಿರುವಂಥದ್ದು ಗೊತ್ತಾಗಿದೆ.